ಸಂಚಿಕೆ ಶುರುವಿನಲ್ಲಿ ಮುನಿಸಿಕೊಂಡ ಹೋದ ಸೂರ್ಯನ ಕೋಪವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮೀನಾ ತರಾವರಿ ಅಡಿಗೆ ಮಾಡಿ ಸೂರ್ಯನಿಗೋಸ್ಕರ ಕಾಯ್ತಾ ಇರ್ತಾಳೆ. ಹಾಗೆ ಅಡಿಗೆ ಪರಿಮಳ ಮನೆ ತುಂಬಾ ಹರಡಿ ಎಲ್ರು ಏನಿದು ಅಡಿಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡೋಕೆ ಸಿದ್ಧರಾಗಿ ಕುತ್ಕೊಂತ ಮೀನಾ ಕೈ ರುಚಿನ ಹೊಗಳ್ತಾ ಊಟ ಮಾಡ್ತಾ ಇರ್ತಾರೆ. ಆದ್ರೆ ಶಾಂತಿ ಮಾತ್ರ ಅಡುಗೆ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಗುಣಗ್ತಾ ಇರ್ತಾಳೆ. ಆಗ ಶ್ರುತಿ ಶಾಂತಿಗೆ ಬೈತಾ ಇರ್ತಾಳೆ. ಆಗ ಶಾಂತಿ ನನ್ನ ಅತ್ತೆನ ಬಿಟ್ರೆ ನೀನೇ ನೋಡ್ ನನಗೆ ಇಷ್ಟೊಂದು ಬೈಯೋದು ಅಂತ ಹೇಳ್ತಾ, ಆದ್ರೆ ಮೀನಾ ಮಾತ್ರ ಸೂರ್ಯನಿಗೋಸ್ಕರ ಕಾಯ್ತಾನೆ ನಿಂತಿರ್ತಾಳೆ. ಅದನ್ನ ಗಮನಿಸಿದಂತ ಶ್ರುತಿ, ಸಾರಿ ಮೀನಾ ಅವರೇ, ಊಟ ತುಂಬಾ ರುಚಿಯಾಗಿತ್ತು, ಅದಕ್ಕೋಸ್ಕರ ಬಾರಿಸ್ಬಿಟ್ವಿ, ಎಲ್ಲ ಊಟ ಖಾಲಿಯಾಗಿ ಹೋಯ್ತು, ನಿಮ್ಗೆ ಆನ್ಲೈನ್ ಇಂದ ಏನಾದ್ರೂ ಆರ್ಡರ್ ಮಾಡಿ ತರಿಸ್ಕೊಡ್ಲಾ ಅಂತ ಕೇಳಿದಾಗ, ಬೇಡ ಶ್ರುತಿ, ನೀವು ಖುಷಿಯಿಂದ ಹೊಟ್ಟೆ ತುಂಬಾ ಊಟ ಮಾಡಿದ್ರಲ್ಲ, ನನ್ಗಷ್ಟೇ ಸಾಕು ಅಂತ ಹೇಳಿದಾಗ, ಸಾರಿ ಮೀನಾ ಅವರೇ, ಗುಡ್ ನೈಟ್ ಅಂತ ಹೇಳ್ತಾ ಶ್ರುತಿ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಎಲ್ರು ಎಲ್ಲಿಂದ ಹೊರಡ್ತಾರೆ. ಈ ಕಡೆ ಮೀನಾ ಬಟ್ಟೆ ಮಡಿಸ್ತಾ ಮಂಚದ ಮೇಲೆ ಕುತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಬಂದು ಮಂಚದ ಮೇಲೆ ಕುತ್ಕೊಂಡು ಕೈ ಕೊಡು ಅಂತ ಕೇಳ್ತಾನೆ. ಆಗ ಮೀನಾ ಯೋಚನೆ ಮಾಡ್ತಾ ಕೈ ಮುಂದೆ ಇಡ್ತಾಳೆ. ಆಗ ಸೂರ್ಯ ಮೀನಾ ಕೈಯಲ್ಲಿ ಒಂದು ಬಾಕ್ಸ್ ಇರ್ತಾನೆ. ಏನ್ರಿ ಅದು ಅಂತ ಕೇಳಿದಾಗ, ಹಲ್ವಾ ಕಣೆ, ನಿನ್ಗೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ತಂದೆ. ಹಾಗಿದ್ರೆ ನೀವು ನಿನ್ನೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ವಾ ಅಂತ ಕೇಳಿದಾಗ, ಕೋಪ ಮಾಡ್ಕೊಂಡಿದ್ದೆ ಕಣೆ, ಆದ್ರೆ ನಿನ್ ಮೇಲೆ ಕೋಪ ಮಾಡ್ಕೊಳೋದು ತಪ್ಪು ಅಂತ ನನಗೆ ಗೊತ್ತಾಯ್ತು. ಕೋಪ ಇರೋದು ನಿನ್ ತಮ್ಮನ ಮೇಲೆ, ಆದ್ರೆ ನಿನ್ ತಮ್ಮನ್ನ ನೋಡಕ್ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನಾನು ಯಾರು? ನೀನ್ ಹೋಗಿದ್ದು ನಿನ್ ತಮ್ಮನ ಹುಟ್ಟಿದಬ್ಬಕ್ಕೋಸ್ಕರ ಅಲ್ವಾ, ಅದಕ್ಕೆ ನನ್ನ ತಪ್ಪು ಏನು ಅಂತ ನನಗೆ ಅರಿವಾಯ್ತು, ಅದಕ್ಕೆ ನಿನಗಿಷ್ಟ ಅಂತ ಹೇಳಿ ಹಲ್ವಾ ತಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಹಾಗೆ ನೋಡ್ ಮೀನಾ, ನನಗೂ ನಿನ್ ತಮ್ಮನ ಮೇಲೆ ಏನು ಕೋಪ ಇಲ್ಲ, ಭಾವ ಅಂತ ಹೇಳಿ ನನ್ನ ಹಿಂದೆ ಓಡಾಡ್ತಿದ್ದ ಹುಡುಗ ಅವನು, ಆದ್ರೆ ಅವನ್ ಸುತ್ತ ಇರೋ ಹುಡ್ರು ಸರಿ ಇಲ್ಲ, ಎಲ್ಲಿ ಅವನ ಜೀವನನ ಹಾಳು ಮಾಡ್ಕೊಂತೇನೋ ಅನ್ನೋ ಚಿಂತೆ ನನಗಾಗಿದೆ. ಅದರಲ್ಲೂ ಆ ಕಾಗೆ ಸುಬ್ಬನ ಅಂತವ್ರ ಜೊತೆ ಸೇರಿ ಎಲ್ಲಿ ಅವನ ಜೀವನನ ಹಾಳು ಮಾಡ್ಕೊಂತಾನೋ ಏನೋ ಅಂತ ಹೇಳಿ ತುಂಬಾ ಭಯ ಆಗ್ತಿದೆ. ಆದ್ರೆ ನಾನು ಎಷ್ಟೇ ಸಮಾಧಾನವಾಗಿ ಹೇಳಿದ್ರು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ ಅವನು ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ, ರೀ, ಅವನು ಈಗ ತುಂಬಾ ಒಳ್ಳೆಯವನಾಗಿದ್ದಾನೆ, ಅವನು ಯಾವುದೇ ತಪ್ಪು ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಹಾಗಿದ್ರೆ ಅಷ್ಟೇ ಸಾಕು, ಅವನು ಯಾವುದೇ ತಪ್ಪು ಮಾಡ್ತಿದ್ರೆ ಎಲ್ರಿಗೂ ಒಳ್ಳೇದು ಅಂತ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಅದನ್ನೆಲ್ಲ ಅಲ್ಲೇ ಮರೆಯಲ್ಲಿ ನಿಂತು ಶಾಂತಿ ನೋಡ್ತಾ ಇರ್ತಾಳೆ. ಆಗ ಮೀನಾ, ರೀ, ನನ್ಗೊಂದ್ ಮಾತು ಹೇಳಿ, ನೀವು ಸುಮ್ನೆ ಮಂಜನ್ ಕೈ ಮುರಿಯೋಕೆ ಸಾಧ್ಯ ಇಲ್ಲ, ಅದಕ್ಕೇನಾದ್ರೂ ಬಲವಾದ ಕಾರಣ ಇರ್ಲೇಬೇಕು, ಅದೇನು ಅಂತ ನನ್ನ ಹತ್ರ ಹೇಳಿ ಅಂತ ಹೇಳಿದಾಗ, ಸರಿ ಆಯ್ತು ಹೇಳ್ತೀನಿ ಅಂತ ಹೇಳಲು ಹೊರಟ ಸೂರ್ಯ, ನನಗೀಗ ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕೊಡು ಅಂತ ಹೇಳ್ತಾ ಮೀನನ್ನ ಅಲ್ಲಿಂದ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ. ಆಗ ಅಲ್ಲಿ ರವಿ ನೀರಿನ ಬಾಟಲ್ ತುಂಬ್ಕೊಂಡು ಹೋಗಕ್ಕಂತ ಬಂದಿರ್ತಾನೆ. ಆಗ ಸೂರ್ಯ, ಏನೋ ಈಗ ಬಂದ್ಯಾ, ಊಟ ಎಲ್ಲ ಖಾಲಿಯಾಗಿ ಹೋಯ್ತು ಕಣೋ, ತುಂಬಾ ರುಚಿಯಾಗಿ ಅಡ್ಗೆ ಮಾಡಿದ್ರು ಅತ್ತಿಗೆ, ಅದಕ್ಕೆ ಎಲ್ಲ ಊಟ ಮಾಡ್ಬಿಟ್ವಿ ನಾವೇ ಅಂತ ಹೇಳ್ತಿರುವಾಗ, ಏನೋ ನೀವು ಬೆಳಗ್ಗಿಂದ ದುಡ್ದು ದಣದು ಬಂದಿರ್ತೀನಿ, ನನಗೋಸ್ಕರ ಒಂದು ತನ್ನ ಇಡೋದ್ ಬೇಡವಾ, ರಾಕ್ಷಸರು ಕಣೋ ನೀವು, ರಾಕ್ಷಸರು ಅಂತ ಹೇಳಿ ರವಿಗೆ ಬೈತಾ ಇರ್ತಾನೆ ಸೂರ್ಯ. ಆಗ ರೀ, ನೀವು ಕುತ್ಕೊಬನ್ನಿ, ನಾನು ತೊಗೊಂಬರ್ತೀನಿ ಅಂತ ಹೇಳಿದಾಗ, ಅಯ್ಯೋ ಅತ್ತಿಗೆ, ಊಟ ಎಲ್ಲ ಅವಾಗ್ಲೇ ಖಾಲಿ ಆಯ್ತಲ್ಲ ಅಂತ ರವಿ ಕೇಳಿದಾಗ, ಇಲ್ಲ ರವಿ, ಇವ್ರಿಗೋಸ್ಕರ ಎತ್ತಿಟ್ಟಿದ್ದೆ ಅಂತ ಹೇಳಿದಾಗ, ನೋಡೋ ಸೂರ್ಯ, ಅತ್ತಿಗೆ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಎತ್ತಿಟ್ಟಿದ್ದಾರೆ ಅಂತ ಹೇಳಿ ರೆಗಿಸ್ತಾ ಅಲ್ಲಿಂದ ಹೊರಡ್ತಾನೆ. ಆಗ ಮೀನಾ ಅಡಿಗೆನ ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ತಂದಿಡ್ತಾಳೆ. ಆಗ ಸಾಂಬಾರ್ ವಾಸನೆನ ನೋಡಿದಂತ ಸೂರ್ಯ, ಏನೇ ಮೀನಾ, ನಿನ್ ಕೈ ರುಚಿ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿ ಖುಷಿಯಿಂದ ಊಟ ಮಾಡೋಕೆ ಶುರು ಮಾಡ್ತಾನೆ. ಹಾಗೆ ಹಲ್ವಾ ಬಾಕ್ಸ್ ನ ಮುಂದಿಟ್ಟು, ಇದನ್ನ ತಂದಿರೋದು ನಿನ್ಗೋಸ್ಕರ, ಖಾಲಿ ಮಾಡು ಅಂತ ಹೇಳ್ತಿರ್ತಾನೆ. ಆಗ ಮೀನಾ ಹಲ್ವಾನ ಸೂರ್ಯನ್ಗೂ ತಿನ್ನಿಸ್ತಾ ಇರ್ತಾಳೆ. ಅದನ್ನೆಲ್ಲ ಅಲ್ಲೇ ರೂಮಿನ ಬಾಗ್ಲ ಹತ್ರ ನಿಂತ್ಕೊಂಡು ಶಾಂತಿ ನೋಡ್ತಾ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಆಗ ಸಡನ್ ಆಗಿ ಶಾಂತಿನ ನೋಡಿದಂತ ಮೀನಾ ಅಲ್ಲಿಂದ ಎದ್ ಬಂದು, ಅತ್ತೆ ತಗೊಳ್ಳಿ, ನಿನ್ನೆ ರಾತ್ರಿ ತುಂಬಾ ಖುಷಿಯಾಗಿದ್ರಲ್ಲ, ಅದಕ್ಕೋಸ್ಕರ ಸ್ವೀಟ್ ತಗೊಳ್ಳಿ ಅಂತ ಹೇಳಿದಾಗ, ನನ್ಗೇನು ಬೇಡ ಅಂತ ಹೇಳಿ ಗೊಣಗ್ತಾ ಶಾಂತಿ ಬಾಗ್ಲು ಹಾಕೋತಾಳೆ. ಮರುದಿನ ಹೂ ಕೊಡೋಕಂತ ಮಾರ್ಕೆಟಿಗೆ ಬಂದ ಮೀನಾ ನಡೆದ ವಿಷಯವನ್ನೆಲ್ಲ ಹೇಳ್ತಿರುವಾಗ ಮನೆಯ ಅಕ್ಕಪಕ್ಕದವ್ರಿಗೆ ತುಂಬಾ ಖುಷಿ ಆಗುತ್ತೆ. ನೋಡ್ದ ಮೀನಾ, ನಿನ್ ಗಂಡ ತುಂಬಾ ಒಳ್ಳೆಯವನು, ಎಲ್ರಂತಲ್ಲ ನಿನ್ ಗಂಡ, ಹೆಂಡತಿ ತಪ್ಪು ಮಾಡಿದಾಗ ಹೆಂಡತಿನೇ ಕ್ಷಮೆ ಕೇಳ್ಬೇಕು ಅಂತ ಏನು ಇಲ್ಲ, ನೀನ್ ತುಂಬಾ ಪುಣ್ಯ ಮಾಡಿದ್ಯಾ ಅಂತ ಹೇಳಿ ಸೂರ್ಯನ ಗುಣಗಾನ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಕನಕಳಿಂದ ಫೋನ್ ಬರುತ್ತೆ. ಅಕ್ಕ, ನೀನ್ ಅರ್ಜೆಂಟ್ ಬೇಗ ಬಾ ಹಾಸ್ಪಿಟ್ಲಿಗೆ ಅಂತ ಹೇಳಿದಾಗ, ಯಾಕೆ ಕನಕ ಇಷ್ಟೊಂದು ಗಾಬರಿ ಆಗಿದ್ಯಾ ಏನು ಅಂತ ಕೇಳಿದಾಗ, ಇಲ್ಲ ಅಕ್ಕ, ಗಾಬರಿ ಆಗುವಂತ ವಿಷಯ ಏನು ಇಲ್ಲ ಅಕ್ಕ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಬರುವಾಗ ಒಂದ್ 5 ಮೊಳ ಹೂ ತಗೊಂಡ್ ಬಾ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿದ ಮೀನಾ 5 ಮೊಳ ಹೂ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಆಸ್ಪತ್ರೆಗೆ ಬಂದ ಮೀನಾ, ಯಾಕೆ ಕನಕ ಕಾಲ್ ಮಾಡಿದ್ದಿಲ್ಲ, ಏನ್ ವಿಷಯ, ಏನಾದ್ರೂ ಸಮಸ್ಯೆ ಆಗಿದೆ ಅಂತ ಕೇಳಿದಾಗ, ಅಯ್ಯೋ ಅಕ್ಕ, ಅಂತದೇನು ಇಲ್ಲ, ನಮ್ ಕ್ಯಾಶಿಯರ್ ಒಬ್ರಿಗೆ ವರ್ತನೆಗಂತ ದಿನಕ್ಕೆ 10 ಮೊಳ ಹೂ ಬೇಕಿತ್ತಂತೆ, ಅದಕ್ಕೋಸ್ಕರ ನಿಂಗೆ ಹೇಳಿದೆ ಅಂತ ಹೇಳಿದಾಗ, ಅಯ್ಯೋ ಕನಕ, ಇದನ್ನ ಅಮ್ಮಂಗೆ ಹೇಳಿದ್ರೆ ಮನೆಗೂ ಸ್ವಲ್ಪ ಸಹಾಯ ಆಗ್ತಿತ್ತಲ್ಲ ಅಂತ ಹೇಳಿದಾಗ, ಅಯ್ಯೋ ಅಕ್ಕ, ಸಹಾಯ ಆಗ್ತಿಲ್ಲ, ತೊಂದರೆ ಆಗ್ತಿತ್ತು, ಮನೆ ಕೆಲಸ ಮಾಡೋದ್ರ ಜೊತೆಗೆ ಮತ್ತೆ ದಿನಕ್ಕೆ 10 ಮೊಳ ಹೂ ಕೊಟ್ಬೇಕಿತ್ತು, ಆದ್ರೆ ನೀನಾದ್ರೆ ಗಾಡಿಲಿ ಬಂದು ಕೊಟ್ಟು ಹೋಗ್ತೀಯ, ಅಮ್ಮಂಗೆ ಸುಮ್ಮನೆ ತೊಂದರೆ ಆಗ್ತಿತ್ತು, ಅದಕ್ಕೋಸ್ಕರ ನಿನ್ಗೆ ಹೇಳಿದೆ ಅಂತ ಹೇಳಿದಾಗ, ಹೌದಾ, ಸರಿ
ಸರಿ ಹಾಗಿದ್ರೆ ನಾನೇ ಕೊಟ್ಟು ಆ ದುಡ್ಡನ್ನ ಮನೆಗೆ ಕೊಡ್ತೀನಿ ಬಿಡು, ಸಹಾಯ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಅಕ್ಕ ಬೇಡ ಅಕ್ಕ, ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದೆ ಸಾಕು, ನಮಗೋಸ್ಕರ ಇಷ್ಟು ದಿನ ದುಡ್ದಿದೀಯಾ, ಈಗ ನಾವು ದುಡ್ದು ಮನೆ ನೋಡ್ಕೋತೀವಿ, ನೀವು ಯೋಚನೆ ಮಾಡಬೇಡ, ನೀವು ರೂಮ್ ಕಟ್ಟಿಸ್ತಾ ಇದ್ದೀರಾ ಅದಕ್ಕೋಸ್ಕರ ದುಡ್ಡನ್ನ ಕೊಡಿಸ್ತಾ ಇದ್ದೀರಾ, ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳಿದಾಗ, ಏನ್ ಕನಕ ಈ ರೀತಿ ಮಾತಾಡಿ ನನ್ನನ್ನು ದೂರ ಮಾಡಬೇಕು ಅಂತ ಮಾಡಿದ್ರೆ ಅಂತ ಹೇಳಿದಾಗ, ಅಯ್ಯೋ ಅಕ್ಕ ಹಾಗೇನಿಲ್ಲಕ್ಕ, ನೀವು ನನಗೆ ಎರಡನೇ ಅಪ್ಪ ಇದ್ದಾಗೆ ಅಂತ ಹೇಳ್ತಾ ಮಾತಾಡ್ತಾ ಇರ್ತಾರೆ. ಅಯ್ಯೋ ಅಕ್ಕ ಹೋಗ್ಲಿ ಬಿಡು, ಈಗ ಬಾ ಕ್ಯಾಶಿಯರ್ನ ಮೀಟ್ ಮಾಡೋಣ ಅಂತ ಹೇಳಿ ಕ್ಯಾಶಿಯರ್ನ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದ್ ಕೆಲಸನ ಮುಗಿಸ್ಕೊಂಡು ಮೀನಾ ಹೊರಡುವಾಗ, ನೋಡ್ ಕನಕ ನೀನು ಇದನ್ನೆಲ್ಲ ಯೋಚನೆ ಮಾಡಬೇಡ, ನೀನು ಅಮ್ಮನ್ನ ಚೆನ್ನಾಗಿ ನೋಡ್ಕೋ, ಚೆನ್ನಾಗಿ ಊಟ ಮಾಡು, ನಾನಿನ್ ಹೊರಡ್ತೀನಿ ಅಂತ ಹೊರಡುವಾಗ, ಸರಿ ಆಯ್ತಕ್ಕ ಒಳ್ಳೇದಾಯ್ತು, ಹೀಗಾದ್ರೂ ನಿನ್ನ ದಿನ ನೋಡೋಕ ನೆಪ ಆಯ್ತು ಅಂತ ಹೇಳ್ತಾ ಮಾತಾಡ್ತಿರುವಾಗ ಸಡನ್ ಆಗಿ ಅಲ್ಲಿ ರೋಹಿಣಿ ಕೂತ್ಕೊಂಡಿರೋದನ್ನ ನೋಡ್ದಂತ ಕನಕ, ಅಕ್ಕ ಏನಕ್ಕ ಇವರು ಪದೇ ಪದೇ ಈ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ಯಾಕಂತೆ ಅಂತ ಕೇಳ್ತಿರುವಾಗ, ಕನ್ಸೀವ್ ಆಗಿರ್ಬೇಕೇನೋ ಕೇಳ್ಬೇಕಿತ್ತು ಅಂತ ಕೇಳ್ತಿರ್ತಾಳೆ. ಅಯ್ಯೋ ಕನಕ ನಾನು ಅದನ್ನ ಮೊದಲೇ ಕೇಳಿ ಮನೆಯವ್ರ ಹತ್ರ ಬೈಸ್ಕೊಂಡಿದ್ದೀನಿ, ನಿನ್ಗೆ ಯಾಕೆ ಬೇಕು ಅನ್ನೋ ರೀತಿ ಮಾತಾಡ್ಬಿಟ್ರು, ನಮ್ಗೆ ಯಾಕೆ ಬೇಕು ಇದೆಲ್ಲ, ಸರಿ ನಾನು ಆಯ್ತು ಹೊರಡ್ತೀನಿ ಅಂತ ಹೇಳಿದಾಗ, ಇರು ಅಕ್ಕ ನನ್ಗೆ ಅವರು ನಿನ್ಗೆ ಯಾಕೆ ಬೇಕು ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ಈ ವಿಷಯನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾ, ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕನಕ ರಿಸೆಪ್ಷನಿಸ್ಟ್ ಹತ್ರ ಬಂದು, ಈಗ ರೋಹಿಣಿ ಅವರು ಒಳಗಡೆ ಹೋದ್ರಲ್ಲ ಅವ್ರು ಎದಕ್ಕೋಸ್ಕರ ಬಂದಿದ್ದಾರೆ ಅಂತ ಕೇಳ್ತಾಳೆ. ಅದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತ ಕೇಳಿದಾಗ, ಇಲ್ಲ ಅವರು ನಮ್ಮ ಅಕ್ಕನ ಊರ್ಗಿತ್ತಿ, ಅವರು ತುಂಬಾ ನೋವಲ್ಲಿದ್ದಾರೆ, ಅದಕ್ಕೋಸ್ಕರ ಸಮಾಧಾನ ಮಾಡ್ಬೇಕು, ಅವ್ರು ಏನು ಅಂತಾನೆ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ಎದಕ್ ಬಂದಿದ್ದಾರೆ ಅಂತ ಹೇಳಿ ಅಂತ ಹೇಳಿದಾಗ, ಅವರು ಎರಡನೇ ಸಲ ಪ್ರೆಗ್ನೆಂಟ್ ಯಾಕೆ ಆಗ್ತಿಲ್ಲ ಅಂತ ಕೇಳೋಕ್ ಬಂದಿದ್ದಾರೆ ಅಂತ ಕೇಳಿದಾಗ, ಅದನ್ನ ಕೇಳಿದಂತಹ ಕನಕಂಗೆ ಶಾಕ್ ಆಗುತ್ತೆ. ಆಗ ಕನಕ ಮೀನನ್ ಹತ್ರ ಬಂದು, ಅಕ್ಕ ನಿಮ್ಮ ಮನೆಗೆ ಏನೋ ಕೇಡ್ಗಾಲ ಆಗುತ್ತೆ ಕಣೆ, ತುಂಬಾ ಮೋಸ ಆಗ್ತಾ ಇದೆ ಅಂತ, ರೋಹಿಣಿ ಅವರು ಎರಡನೇ ಸಲ ಯಾಕೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದಾಗ, ಆ ಮಾತನ್ನ ಕೇಳಿದಂತ ಮೀನಾಗೆ ಶಾಕ್ ಆಗುತ್ತೆ. ಏನೇ ಹೇಳ್ತಾ ಇದ್ಯಾ ನೀನು, ಹೌದು ಅಕ್ಕ ಅವರು ಎರಡನೇ ಮಗುಗೆ ಯಾಕೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಚೆಕಪ್ಪಿಗೆ ಬಂದಿದ್ರಂತೆ ಅಂತ ಹೇಳಿದಾಗ ತುಂಬಾ ಶಾಕ್ ಆಗಿ ಅಲ್ಲೇ ನಿಂತ್ಕೋತಾಳೆ ಮೀನಾ. ಆಗ ಕನಕ, ಅಕ್ಕ ನನ್ಗ ಆ ಡಾಕ್ಟರ್ ತುಂಬಾ ಪರಿಚಯ ಇದ್ದಾರೆ, ಹೋಗಿ ಕೇಳ್ಕೊಂಬರ್ಲಾ ಏನಾಗಿದೆ ಅಂತ ಹೇಳಿ ಅಂದಾಗ, ನೋಡು ಕನಕ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಅಮ್ಮನ್ಗೂ ಸಹ ಗೊತ್ತಾಗ್ಬಾರ್ದು, ನಮ್ಗೆಲ್ಲ ಈ ವಿಷಯ ಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಕನಕ, ಇಲ್ಲಕ್ಕ ಯಾಕೆ ಇಲ್ಲಿಗೆ ಬಿಡ್ಬೇಕು, ಏನಾಗುತ್ತೋ ಏನು ಅಂತ ಹೇಳಿ ವಿಚಾರ ಮಾಡೋಣ ಅಂತ ಹೇಳಿದಾಗ, ಬೇಡ ಕನಕ ನೋಡು ನಾನು ಹೇಳ್ತಿದ್ದೀನಿ, ನಮ್ಗೆಲ್ಲ ಅವಶ್ಯಕತೆ ಇಲ್ಲ ಆ ವಿಷಯ, ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾ, ನಾನಿನ್ ಬರ್ತೀನಿ ನೆನ್ಪಿಟ್ಕೋ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಶಾಕ್ ಅಲ್ಲಿ ಮೀನಾ ಅಲ್ಲಿಂದ ಹೊಡ್ತಾಳೆ. ರೋಹಿಣಿ ಮೋಸನೇ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಮೀನಾ ಮನೆಗ್ ಬರ್ತಾಳೆ. ಆಗ ಅದೇ ಸಮಯಕ್ಕೆ ಸೂರ್ಯ ಎರಡನೇ ಡೆಲಿವರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಅಲ್ಲಿಂದ ಟ್ರಿಪ್ಪಿಗೋಸ್ಕರ ಹೊಡ್ತಾ ಇರ್ತಾನೆ. ಆಗ ಮೀನಾ, ರೀ ಏನ್ರಿ ಅದು ಎರಡನೇ ಡೆಲಿವರಿನ, ಹಾಗಿದ್ರೆ ಮೊದಲನೇ ಡೆಲಿವರಿ ಹೇಗಾಯ್ತು ಅಂತ ಕೇಳಿದಾಗ, ಅದೇಗೆ ಗೊತ್ತು ನನಗೆ, ಮೊದಲನೇ ಡೆಲಿವರಿ ಆದ್ರೆ ತಾನೇ ಎರಡನೇ ಡೆಲಿವರಿ ಆಗೋದು ಇವಳೊಬ್ಳು ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊಡ್ತಾನೆ. ಆಗ ಅದೇ ಗುಂಗಲ್ಲಿ ಮೀನಾ ಒಳಗಡೆ ಬರ್ತಾಳೆ. ಆಗ ಶಾಂತಿ ಮೀನಾನ ನೋಡ್ತಾ, ಬಂದ್ಯಾ ಊರ್ ಸುತ್ತಿ ಬಂದ್ಯಾ, ಅಲ್ಲ ಕಣೆ ನೀನು ಊರ್ ಸುತ್ತೋಕ್ ಹೋದ್ರೆ ಮನೆ ಕೆಲಸ ಯಾರೇ ಮಾಡೋದು ಅಂತ ಹೇಳಿ ಬೈತಾ ಇರ್ತಾಳೆ. ಇಲ್ಲ ಅತ್ತೆ ನಾನು ಹೂ ಕೊಡೋಕಂತ ಹೋಗಿದ್ದೆ, ಗೊತ್ತು ಕಣೆ, ಹೂ ಕೊಡೋಕಂತ ಹೋದವಳು ಅತ್ತಗೆ ಹೋಗ್ಬಿಡ್ತೀಯ, ಈ ಕಡೆ ಮನೆ ಕೆಲಸ ಅಲ್ಲಲ್ಲೇ ಬಿದ್ದಿದೆ, ಹೋಗಿ ಫ್ಯಾನ್ ಹಾಕಿ ನನಗೆ ಟೀ ಮಾಡ್ಕೊಂಬ ಅಂತ ಹೇಳಿದಾಗ, ಅದೇ ಗುಂಗಲ್ಲಿ ಅದೇ ಶಾಕ್ ಅಲ್ಲಿ ಇರೋ ಮೀನಾ ಫ್ಯಾನ್ ಹಾಕೋ ಬದ್ಲಿ ಟಿವಿ ಹಾಕ್ತಾಳೆ. ಅದೇ ಟಿವಿಯಲ್ಲಿ ಬರುವ ಹೆಂಗ್ಸು ಲೇಬರ್ ಪೇನ್ ನಿಂದ ಒದ್ದಾಡ್ತಾ ಇರ್ತಾಳೆ. ಅದನ್ನ ನೋಡಿ ಶಾಕ್ ಆಗಿ ನಿಂತ್ಕೊಂಡಿರ್ತಾಳೆ. ಆಗ ಶಾಂತಿ ಬೈತಾ, ಹೋಗು ನನ್ಗೆ ಟೀ ಮಾಡ್ಕೊಂಬ ಅಂತ ಹೇಳಿ ಬೈದು ಮೀನಾನ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ರೋಹಿಣಿ ಹಾಗೂ ಮನೋಜ ಮನೆಗ್ ಬರುವಾಗ ಸ್ವೀಟ್ ತಗೊಂಡ್ ಬಂದು, ಈ ವಿಷಯನ ಮೊದಲು ಅಮ್ಮನ್ಗೆ ಹೇಳ್ಬೇಕು, ತುಂಬಾ ಖುಷಿ ಪಡೋ ವಿಷಯ ಅಂತ ಮಾತಾಡ್ತಾ, ಹಾಗೆ ರೋಹಿಣಿ ಅತ್ತೆ ಅಂತ ಕೂಗ್ತಾಳೆ. ಆಗ ಅಲ್ಲಿಗೆ ಬಂದ ಶಾಂತಿ, ಏನಮ್ಮ ಗಂಡ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದೀರಾ, ಏನಂತ ವಿಷಯ, ಏನಾದ್ರೂ ಹುಳಿ ತಿಂತಾ ಇದೆಯಾ, ಹುಳಿ ತಿನ್ನೋ ವಿಷಯನಾ ಅಂತ ಕೇಳಿದಾಗ, ಇಲ್ಲ ಅತ್ತೆ ಹಾಗೇನಿಲ್ಲ. ಆಗ ಮನೋಜ, ಅಯ್ಯೋ ಈ ಮೀನಾ ಮಾಡ್ತಾಳಲ್ಲ ಹುಳಿ ಸಾಂಬಾರು ಹುಳಿ, ಅದ್ರ ಬಗ್ಗೆ ಹೇಳ್ತಿರ್ಬೋದು ಅಂತ ಹೇಳಿದಾಗ, ಆ ವಿಷಯ ಅಲ್ಲ ಕಣೋ, ಈ ಖುಷಿಗೆ ಕಾರಣ ಆಗಿರೋ ಹುಳಿ ಆ ವಿಷಯ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಮ್ಮ ಹಾಗೇನಿಲ್ಲ, ಇವತ್ತು ನಮ್ಮ ಶಾಪ್ ಅಲ್ಲಿ 15 ಟಿವಿ ಒಟ್ಟಿಗೆ ಪರ್ಚೇಸ್ ಆಯ್ತು, ಯಾವುದೋ ಒಂದು MNC ಕಂಪ್ನಿ ಒಟ್ಟಿಗೆ ಪರ್ಚೇಸ್ ಮಾಡ್ತು, ಇದೇ ರೀತಿ ಲಾಭ ಆದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಶಾಂತಿ, ಅಯ್ಯೋ ಈ ವಿಷಯನಾ, ನಾನೆಲ್ಲೋ ಬೇರೆ ವಿಷಯ ಅಂತಂದೆ, ಇದೇನಂತ ಖುಷಿ ಪಡೋ ವಿಷಯ ಅಲ್ಲ, ನೋಡೋ ಮನೋಜ, ಬಂಜರು ಭೂಮಿಯಲ್ಲಿ ಬೆಳೆ ಬಿತ್ತಿದ್ರೇನೆ ಅದಕ್ಕೊಂದು ವ್ಯಾಲ್ಯೂ ಇರೋದು ಅಂತ ಹೇಳಿ ಬೈತಾ ಇರ್ತಾಳೆ. ಆಗ
ರೋಹಿಣಿ ಬೇಜಾರ್ ಮಾಡ್ಕೊತಾಳೆ. ಆಗ ಶಾಂತಿ, ನೋಡೋ ಮನೋಜ, ಬರೇ ದುಡ್ಡು ಸಂಪಾದನೆ ಮಾಡೋದೊಂದೇ ಜೀವನ ಅಲ್ಲ, ದುಡ್ಡಿನ ಸಪ್ಪಳದ ಜೊತೆಗೆ ಗೆಜ್ಜೆ ಸಪ್ಪಳನು ಕೇಳಿಸ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಮೀನಾ ಶಾಂತಿಗೆ ಟೀ ಕೊಟ್ಟು ಹೊರಡ್ತಿರುವಾಗ ರೋಹಿಣಿ, ಮೀನಾ ಅವರೇ ತಗೊಳ್ಳಿ, ನಮ್ ಶಾಪ್ ಅಲ್ಲಿ ಇವತ್ತು ಲಾಭ ಆಯ್ತು, ಸ್ವೀಟ್ ತಗೊಳ್ಳಿ ಅಂತ ಹೇಳಿದಾಗ ಮೀನಾ ರೋಹಿಣಿನೇ ನೋಡ್ತಾ ನಿಂತಿರ್ತಾಳೆ. ಯಾಕೆ ಮೀನಾ ಅವರೇ, ಏನಾಯ್ತು, ತಗೊಳ್ಳಿ ಅಂತ ಹೇಳಿ ರೋಹಿಣಿನೇ ಮೀನಾ ಕೈಯಲ್ಲಿ ಸ್ವೀಟ್ ಕೊಡ್ತಾಳೆ. ಆಗ ರೋಹಿಣಿನ ನೋಡ್ತಾ ಅಲ್ಲೇ ನಿಂತಿರ್ತಾಳೆ ಮೀನಾ.